ಸ್ನೇಹಿತರೆ ನಮಸ್ಕಾರ. ನಾವು ಬಂದೀವಿ ಇವತ್ತು ದೇವದುರ್ಗದಲ್ಲಿ. ದೇವದುರ್ಗ ಬಸ್ ಸ್ಟ್ಯಾಂಡ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಇದು ನೋಡಿ ಫ್ರೆಂಡ್ಸ್, ಆಟೋ ಸ್ಟ್ಯಾಂಡು, ಪಕ್ಕದಲ್ಲಿ ಹೂವಿನ ಅಂಗಡಿ, ಅದ್ರ ಪಕ್ಕದಲ್ಲಿ ಐವರ್ ರೋಡ್ ಇದೆ. ಇದು ರಾಯಚೂರಿಗೆ ಹೋಗುತ್ತೆ. ಅದು ಅದ್ರ ಪಕ್ಕದಲ್ಲಿ ಜೈಶಿಪ್ ಕೂಡ ಇತ್ತು, ಅಲ್ಲೇನೋ ಒಂದು ವರ್ಕ್ ಮಾಡ್ತಾ ಇತ್ತು. ಅದನ್ನು ಬಿಟ್ಟು ಹಾಗೆ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದ್ವಿ. ಬಸ್ ಸ್ಟ್ಯಾಂಡ್ ಯಾವ ಥರ ಇದೆ ಅಂತ ನೋಡ್ತಾ ಇದ್ವಿ. ಅಲ್ಲಿ ಒಂದು 2-3 ಅಷ್ಟೇ ಬಸ್ಸುಗಳಿದ್ದು ಕೂಡ. ಅದ್ರ ಪಕ್ಕದಲ್ಲಿ ಕೂಡ ಆಟೋ ಸ್ಟ್ಯಾಂಡ್ ಇದೆ ಇಲ್ಲಿ. ಅದ್ರ ಜೊತೆಗೆ ಇಲ್ಲಿ ಕೆಲವೊಂದು ಅಂಗಡಿ ಕೂಡ ನೋಡಿದ್ವಿ ಯಾವ ಥರ ಇದೆ ಅಂತ ನೋಡಿ. ಅಂಗಡಿ ಇದ್ದಾವೆ, ಹೋಟೆಲ್ ಇದ್ದಾವೆ. ಅವೆಲ್ಲ ನೋಡಿದ ಮೇಲೆ ನಾವು ಹೊಂಟಿವಿ ಶಾಪೂರಿಗೆ ಬರಬೇಕಾದ್ರೆ ಇಲ್ಲೆಲ್ಲ ಜಾಸ್ತಿ ಜನಗಳು ಇದ್ದರು ಸೈಡಲ್ಲಿ. ಹಾಗೆ ಪಕ್ಕದಲ್ಲಿ ಒಂದು ಬೈಕ್ ಕೂಡ ಹೋಗ್ತಾ ಇದ್ವು. ಇನ್ನೊಂದು ಪಕ್ಕದಲ್ಲಿ ಒಂದು ಬೈಕ್ ಬರಬೇಕಾದ್ರೆ ನಾನು ಮಾಡ್ತಿರೋ ವೀಡಿಯೋ ನೋಡಿ ಒಬ್ಬ ಹುಡುಗ ಖುಷಿಯಾಗಿ ಕೇಸಿಂದ ಕೈನ ಮಾಡ್ತಾಯಿದ್ದ. ಖುಷಿಯಾಗಿ ಕೇಸಿ ನಾನು ಕೂಡ ಕ್ಯಾಮ್ರಾದಲ್ಲಿ ಬರ್ತಾಯಿದ್ದೆ ಅಂತ ಕೇಸಿಂದ ನಾನು ಕೂಡ ಹುಡುಗಿಗೆ ಹೇಳಿದೆ, ಇನ್ನೊಂದು ಸಲ ಜೋರಾಗಿ ಕೈ ಮಾಡಪ್ಪ ಅಂತ ಕೇಸಿ. ಅದನ್ನು ಹಂಗೆ ಹೋದ ಕೇಳಿಸಲ್ಲಾರ್ದ. ಹೋಗ್ಬೇಕಾದ್ರೆ ಇಲ್ಲಿ ದೂರಿಂದ ನನಗೊಂದು ಬ್ಯಾನರ್ ಕಾಣಿಸ್ತಾ ಇತ್ತು. ಯಾರ್ದಪ್ಪ ಇದು ಬ್ಯಾನರ್ ಅಂತ ನೋಡ್ತಾ ಇದ್ದೆ. ಆಮೇಲೆ ಗೊತ್ತಾಯಿತು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಸರ್ದವ್ರದ್ದು ಬ್ಯಾನರ್ ನೋಡಿದೆ. ಖುಷಿ ಆಯಿತು. ಬರ್ತ್ಡೇಗೆ ಹಾಕಿದ್ದಾರೆ. ಹಾಗೆ ಸ್ಟೇಟ್ ಮುಂದೆ ಹೋಗ್ತಾ ನಮ್ಮ ಮುಂದೆ ಒಂದು ಗಾಡಿ ಹೋಗ್ತಾ ಇತ್ತು. ಆಂಬುಲೆನ್ಸ್ ಅಂತ ಅಂದ್ಕೊಂಡಿದ್ದೀವಿ ನಾವು. ಅದನ್ನು ಆಂಬುಲೆನ್ಸ್ ಅಂತ ಅಂದ್ಕೊಂಡು ಸೈಡಲ್ಲಿ ಹೋಗ್ತಾ ಇದ್ವಿ. ಆಮೇಲೆ ಹತ್ತಿರದಲ್ಲಿ ಹೋಗಿ ನೋಡಿದ ತಕ್ಷಣ ಗೊತ್ತಾಯ್ತು ಅದು SBI ಬ್ಯಾಂಕ್ ಕಡೆಯಿಂದ SBI ಫೌಂಡೇಶನ್ ಅಂತ ಹೆಲ್ತ್ ಬಗ್ಗೆ ಅವೇರ್ನೆಸ್ ಕೊಡ್ತಾಯಿದ್ರು ಇವರು. ಆಮೇಲೆ ಏನು ಮಾಡಿದ್ವಿ ನಾವು, ಹೋದ್ರೆ ನಾವು ಗಾಡಿನ ಸೈಡಲ್ಲಿ ತೊಗೊಂಡು ಗೇಸಿಂದ ಹೋಗ್ತಾಯಿದ್ವಿ. ಯಾಕಂದ್ರೆ ನಮ್ಮಿಂದ ಕೂಡ ಗಾಡಿಗಳು ಜಾಸ್ತಿ ಇದ್ದವು. ಅವರು ಕೂಡ ಅರ್ನ ಹೊಡಿತಾಯಿದ್ರು ಸೈಡ್ ಬಿಡಿ ಅಂತ ಗೇಸಿಂದ. ಆ ಗಾಡಿನ ಪಕ್ಕದಲ್ಲಿ ಸೈಡಿಗೆ ತೊಗೊಂಡು ಗೇಸಿಂದ ನಾವು ಹೋಗ್ತಾಯಿದ್ವಿ. ಇಲ್ಲಿ ಕೆಲವೊಂದು ರೋಡ್ದು ಕೂಡ ವರ್ಕ್ ನಡೆದಿದೆ. ಯಾವ ಥರ ಇದೆ ನೋಡಿ. ದೇವದುರ್ಗದಲ್ಲಿ ರೋಡನ್ನು ಇಂಪ್ರೂವ್ ಮಾಡಿ ಗೇಸಿಂದ ಆಮೇಲೆ ಆ ರೋಡ್ ಸೆಂಟ್ರಲ್ಲಿ ಹೊಸದಾಗಿ ಗೇಸಿಂದ ಲೈಟ್ಗಳನ್ನು ಹಾಕ್ತಾ ಇದ್ದಾರೆ. ಅದ್ರ ಜೊತೆ ಕೂಡ ಕೆಲವೊಂದು ಗಿಡಗಳನ್ನು ಅದರಲ್ಲಿ ಬೆಳೆಸಬೇಕಂತ ಗೇಸಿಂದ ಒಂಥರ ಚೆನ್ನಾಗಿ ಮಾಡ್ತಾ ಇದ್ದಾರೆ ರೋಡು ಕೂಡ. ಅದ್ರ ಜೊತೆಲಿ ಕೂಡ ಹಾಗೆ ಹೋಗ್ತಾ ಸೈಡಲ್ಲೆಲ್ಲ ಕೆಲವೊಂದು ಪ್ಲೇಸ್ಗಳಿದ್ವು. ಇದೆಲ್ಲ ಕೆಲವೊಂದು ಕಲ್ಯಾಣ ಮಂಟಪಗಳಿದ್ವು. ಎಲ್ಲ ನೋಡ್ತಾ ಹಳೆ ನೆನಪುಗಳು ಕೂಡ ಬರ್ತಾ ಇದ್ವು. ಇನ್ನೊಂದ್ಸಲ ಯಾವಾಗಾದ್ರೂ ನಾನು ದೇವದುರ್ಗ ಹೋದರೆ 100% ಎಲ್ಲಿರುತ್ತೆ ಕೆಲವೊಂದು ಪ್ಲೇಸ್ಗಳನ್ನ ನಿಮ್ಗೆ ತೋರಿಸ್ತೀನಿ. ಅದ್ರ ಜೊತೆಗೆ ಕೂಡ ಈ ವಿಡಿಯೋ ಎಲ್ಲ ಯಾರ್ಯಾರು ನೋಡ್ತಾ ಇದ್ರಿಲ್ಲ, ದೇವದುರ್ಗದವ್ರು ಯಾರಾದರೂ ನೋಡ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ದೇವದುರ್ಗ ಅಂತ ಯಶಿಂದ ಕಮೆಂಟ್ ಮಾಡಿ. ನಾನು ನೋಡ್ತಾ ಇರ್ತೀನಿ ಪ್ರತಿಯೊಬ್ಬರು ಯಾರ್ಯಾರು ಕೂಡ ದೇವದುರ್ಗ ಅಂತ ಕಮೆಂಟ್ ಮಾಡಿದ್ದಾರೆ ಅಂತ ಯಶಿಂದ. ನೆಕ್ಸ್ಟ್ ಸಲ 100% ನಾನು ದೇವದುರ್ಗ ಹೋದಾಗ ಪ್ರತಿಯೊಂದು ಕೂಡ ಅಲ್ಲಿರುವಂಥ ಕೆಲವೊಂದು ಪ್ಲೇಸ್ ಆಗಿರ್ಬೋದು ತೋರಿಸ್ತೀನಿ. ಈ ವಿಡಿಯೋ ನೋಡ್ತಿರೋ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.